ಕನ್ನಡ ಬಿಗ್ ಬಾಸ್ 11 ಶುರುವಾಗಲಿದೆ. ಇದಕ್ಕೆ ಯಾವ ಯಾವ ಸ್ಪರ್ಧಿಗಳು ಬರುತ್ತಾರೋ ಏನೋ. ಹೋದ ವರ್ಷ ವಿನಯ್ ಥರ ಸ್ಪರ್ಧಿಗಳು ಬರುವುದೇ ಬೇಡ, ಅವರು ತುಂಬ ಜಗಳವಾಡುತ್ತಾರೆ. ಈ ಸಲ ರಾಘವೇಂದ್ರ ಬರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜಾಹ್ನವಿನೂ ಬಂದರೆ ಒಳ್ಳೆಯದು, ಅವರು ತುಂಬ ಫೇಮಸ್ ಇದ್ದಾರೆ ಇವಾಗ. ಜಾಹ್ನವಿನೂ ಬರಬೇಕು. ಹಿಂದಿ ಬಿಗ್ ಬಾಸಲ್ಲಿ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್. ಮತ್ತು ಈಚೆಗಿಲಿ ರಾಘವೇಂದ್ರ ಇವರೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಹೋದ ಸಲ ಸಂಗೀತ ಮತ್ತು ದ್ರೋಣ್ ಪ್ರತಾಪ್ ಇವರೇ ಗೆಲ್ತಾ ಇದ್ದರು. ಕಾರ್ತಿಕ್ನ ಗೆಲ್ಲಿಸ್ಬಿಟ್ಟಿದ್ದಾರೆ. ಕಾರ್ತಿಕ್ನು ಒಳ್ಳೆ ಹುಡುಗನೇ ಪಾಪ, ಅವನು ಗೆದ್ದರೆ ಏನು ಪ್ರಾಬ್ಲಮ್ ಏನಿಲ್ಲ. ಆದರೆ ವಿನಯ್ ಥರ ಜಗಳಾಡೋ ಅಂಥವ್ರನ್ನ ಕರ್ಕೊಂಬರಬೇಡ್ರಿ, ಯಾಕಂದರೆ ತುಂಬ ಟೆನ್ಷನ್ ಕೊಟ್ಬಿಡ್ತಾರೆ. ನೀವು TRPಗೋಸ್ಕರ ಯಾರ್ದಾರು ಕಣ್ಣು ಕೈ ಕಾಲು ಎಲ್ಲ ಮುರಿಯುವಂಥ ಜನರನ್ನ ತರಬೇಡ್ರಿ. ನಮ್ರತನೂ ಅಷ್ಟೇ, ಒಂದನ್ನು ಸಂಸ್ಕೃತಿನೇ ಇಲ್ದಿರೋ ಥರ ಆಡ್ತಾಯಿದ್ಲು. ಲಾಸ್ಟಿಗೆ ಚೆನ್ನಾಗಿ ಆಡಿದ್ಲು. ಫಸ್ಟಿಗೆ ಆ ವಿನಯನ ಮಾತು ಕೇಳಿಕೊಂಡು ಮುಚ್ಚಿ ಥರ ಕೆಟ್ಟ ಮಾತುಗಳು ಆಡೋದು ಎಲ್ಲ ಒಳ್ಳೆ ಸ್ಲಮ್ ಹುಡುಗಿ ಥರ ಆಡ್ತಾಯಿದ್ಲು. ಯಾವಾಗ ಬಿಗ್ ಬಾಸ್ ಅಕ್ಟೋಬರ್ದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಸ್ಟಾರ್ಟ್ ಆದರೆ ಒಳ್ಳೆಯದು. ಇವಾಗ OTT 3 ಸೀಸನ್ ಹಿಂದಿದು ಆಯಿತು. ಅದರಲ್ಲಿ ಸನಾ ಮಕ್ಬುಲ್ ಅಂತ ಅವರು ಗೆದ್ದಿದ್ದಾರೆ. ಆ್ಯಕ್ಚುಲಿ ಮುನಾವರ್ ಲಾಸ್ಟ್ ಟೈಮ್ ಸೀಸನಲ್ಲಿ ಮುನಾವರು, ಈ ಸಲ OTTಯಲ್ಲಿ ಸನಾ ಮಕ್ಬುಲ್ ಅವರು ಡಿಸರ್ವಿಂಗ್ ಇಲ್ಲ. ಯಾಕಂದರೆ ಮುನಾವರು ಯಾವುದಾವುದೋ ಹುಡುಗಿಯರಿಗೆ, ತುಂಬ ಹುಡುಗಿಯರಿಗೆಲ್ಲ ಮೋಸ ಮಾಡಿದ್ದಾನೆ ಅಂತ ಒಂದು ಹುಡುಗಿ ಬಂದಿದ್ಲು ಅಲ್ಲಿ. ಆ ಥರದ ಅಲ್ಲಿ ಕಲ್ಚರ್ ಇಲ್ದಿದ್ದವರಿಗೆಲ್ಲ ಟ್ರೋಫಿನ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ ಮುನಾವರು ಮತ್ತು ಸನಾ ಎರಡು ವೇಸ್ಟ್ ಪೀಪಲಿಗೆ ಕೊಟ್ಟಿದ್ದಾರೆ. ಅವರು ಸರಿಯಾಗಿರಲಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಆ ಥರ ಎಲ್ಲ ಒಳ್ಳೆಯವ್ರಿಗೆ ಕೊಟ್ಟಿದ್ದಾರೆ. ಕಾರ್ತಿಕ್ ಹೋದ ಸಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ. ರೂಪೇಶ್ ಶೆಟ್ಟಿನೂ ಅಷ್ಟೇ. ಈ ಸಲನೂ ಒಳ್ಳೆಯವ್ರನ್ನ ತಂದು ಮಾಡಿ ಅಂತ ಹೇಳ್ತಾಯಿದ್ದೆ.